ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು 2ನೇ ದಿನ ವ್ರತ ಮಾಡ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿದು. ಬಟ್ ನಂದು ಏನು ಬ್ಯಾಡ್ ಲಕ್ ಅಂತ ಅಂದ್ರೆ, ನಾನು ಡೇ ಚಾಲೆಂಜಸ್ ಆಗಿ ತಗೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ಬ್ಯಾಡ್ ಲಕ್ ಏನಂತ ಅಂದ್ರೆ, ನನ್ನ ಕಾಲು ಈ ತರ ಏಟಾಗಿದೆ. ಹೇಗಾಯ್ತು ಏನು ಅಂತ ಹೇಳ್ತೀನಿ. ಫಸ್ಟ್ ನನ್ನ ಮಗನ್ ನೋಡಿ ಯಾವ ತರ ರಿಯಾಕ್ಷನ್ ಕೊಡ್ತಿದ್ದಾನೆ. ಫುಲ್ ಅಳ್ತಿದ್ದಾನೆ. ಯಾಕಂತ ಅಂದ್ರೆ ಅದ್ ಮಾಡಿರೋದೇ ಅವನು, ಅದಕ್ಕೆ ಆ ತರ ಫುಲ್ ಅಳ್ತಾ ಇದ್ದಾನೆ. ಕಾಲ್ ಏಟಾಗಿರೋದ್ರನೆ ಅಮ್ಮನೇ ನಾಷ್ಟ ಎಲ್ಲ ಮಾಡ್ಕೊಟ್ರು. ಇಷ್ಟೊಂದು ಇಡ್ಲಿ ಬೇಡಮ್ಮ ನನ್ಗೆ. ದೋಸೆ ಆಗಿದ್ರೆ 5 ತಿಂತಾ ಇದೆ, ಇಡ್ಲಿ ತಿನ್ನ. ನಾನು ಇಡ್ಲಿ ತಿನ್ನೋದೇ ಇಲ್ಲ ಫಸ್ಟ್ ಆಫ್ ಆಲ್. ಹೇಗಾಯ್ತು ಅಂತ ಅಂದ್ರೆ, ನನ್ ಕಾಲ್ ಏಟು. ನನ್ ಮಗ, ನಮ್ದು ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡೋದು. ನಾನು ಗಾಡಿ ಆನ್ ಮಾಡಿ ಕುತ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ನನ್ನ ಮಗ ಎಕ್ಸ್ಲೇಟರ್ ಕೊಟ್ಬಿಟ್ಟ. ಅದು ಗಾಡಿ ಸ್ಕಿಡ್ ಆಗ್ಬಿಟ್ಟು ಆ ಟೈರ್ ಬಂದು ಕಾಲ್ ಮೇಲೆ ಇದಾಗ್ಬಿಡ್ತು. ತುಂಬಾ ಪೇನ್ ಬರ್ತಾ ಇತ್ತು. ಇದು ಮಾರ್ನಿಂಗ್ ಡೇ. ಅದು ಫ್ರೆಶ್ ಅಪ್ ಆಗ್ಬೇಕು, ಮನೇಲಿ ಮಾಲೆ ಹಾಕಿದ್ದಾರೆ ಅಂತ. ಕೆಲಸ ಅಂತೂ ಮಾಡೋಕ್ಕಾಗಿಲ್ಲ, ಫ್ರೆಶ್ ಅಪ್ ಆದ್ರೂ ಆಗೋಣ ಅಂದ್ಬಿಟ್ಟು. ಏನೋ ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ ನಂದು. ಈ ತರ ಕವರ್ ನಮ್ಮ ಅಜ್ಜಿಗೆ ಕವರ್ ಕಟ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ ಅಂತ ಹೊರಟೆ. ಏನಂತ ಗೊತ್ತಿಲ್ಲ. ನಾನು ಡೇ 1 ಚಾಲೆಂಜಸ್ ತಗೊಂಡು ಮನೆ ವಿಡಿಯೋಸು ವ್ಲಾಗ್ಸು ಮಾಡೋಣ ಅಂತ ಅನ್ಕೊಂಡೆ. ಈ ತರ ಆಯ್ತು ಬ್ಯಾಡ್ಲಿ. ಸೊ ಆದ್ರೂ ನಾನು ಎಷ್ಟು ಬೇಕೋ ಅಷ್ಟಷ್ಟು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ದೇವ್ರ ವಿಷಯದಲ್ಲಿ ಈ ತರ ಎಲ್ಲ ಆಗೋದು ಸಹಜ. ಯಾಕಂದ್ರೆ ಪರೀಕ್ಷೆ ಮಾಡ್ತಾನೆ ದೇವ್ರಂತಾನೆ ಹೇಳ್ಬೋದು. ನಾವೇನಾದ್ರೂ ಒಂದ್ ಒಳ್ಳೇದ್ ಮಾಡ್ತೀವಿ ಅಂದ್ರೆ, ಅದು ನಿನ್ ಕೈಲಿ ಆಗುತ್ತಾ ಇಲ್ವಾ ಅಂತ ದೇವ್ರ ಪರೀಕ್ಷೆ ಇಟ್ಟೆ ಅದನ್ನ ನಮ್ಗೆ ಇದು. ನನಗೆ ದೊಡ್ಡದ್ರಲ್ಲಿ ಆಗೋದು ಚಿಕ್ಕದ್ರಲ್ಲೇ ಆಗಿರ್ಬೋದು, ಆ ತರನು ಅನ್ಕೋಬಹುದು. ಸೊ ಎಲ್ಲೋ ಫ್ರೆಶ್ ಅಪ್ ಆಗಿ ಎಲ್ಲೋ ಹೊರಡೋದಿತ್ತು. ಅಲ್ಲಿ ಹೋಗಿ ಟೈಮ್ ಬೇರೆ ಆಗೋಗ್ಬಿಟ್ಟಿದ್ರು. ಹೋಗಿ ಬರೋ ಅಷ್ಟೊತ್ತಿಗೆ ಸ್ವಾಮಿಗಳಿಗೆ ಸೇವಾರ್ಥ ಹಾಕಿ ಕೊಟ್ಟಿದ್ರು. ಸೇವಾರ್ಥ ಮುಗಿಸಿ ಅವರು ಸಂಜೆ ಪೂಜೆನೂ ಮುಗಿಸ್ಕೊಳಕ್ಕೆ ಇದ್ ಮಾಡ್ತಾ ಇದ್ರು. ಬ್ಯಾಡ್ಲಿ ಏನಂತಂದ್ರೆ, ಇವತ್ತು ನನ್ಗೇನು ಕೆಲಸ ಮಾಡೋದಕ್ಕೆ ಆಗಿಲ್ವಲ್ಲ ಅನ್ನೋದೇ ಫೀಲ್ ಆಗ್ತಾ ಇರೋದು. ಸೇವಾರ್ಥ ಮಾಡ್ಬೇಕಾಗಿತ್ತು, ಅದು ಮಾಡ್ಲಿಲ್ಲ. ಮನೇಲೆ ಎಲ್ಲ ಮಾಡ್ಕೊಂಡ್ರು. ನನ್ನ ಕೈಲಿ ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಕೂತಿದ್ ಕಡೆನೆ ವಿಡಿಯೋಗಳನ್ನ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡೋಣ ಅದೆಷ್ಟು ದಿನದಲ್ಲಿ ಕಾಲ್ ವಾಸಿ ಆಗುತ್ತೆ, ಅದೆಷ್ಟು ದಿನದಲ್ಲಿ ನಾನು ಬೇಗ ರಿಕವರ್ ಆಗ್ತೀನಿ ಅಂತ. ಜಾಸ್ತಿ ಏನು ಫ್ರಾಕ್ಚರ್ ಆಗಿಲ್ಲ, ಬಟ್ ಆ ನೋವಿದೆಯಲ್ಲ, ಕಾಲು ಜುಮ್ 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 ಅಂತ ಇರುತ್ತೆ. ಕಾಲು ಊದ್ಕೊಂಡಿದೆ, ಹಾಗಾಗಿ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ. ಪಾಪ ನನ್ ಮಗ ಅಂತೂ ರಾತ್ರಿ ಎಲ್ಲ ಎದ್ದು ಅಮ್ಮ ನೋವ್ತಿದ್ಯಾ ಅಂತ ಇದ್ದ. ನಾನು ಆಗಿದ್ದ ದಿನಾನೇ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದಿದ್ರೆ ನೋವು ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಬಟ್ ಫ್ಯಾಕ್ಟ್ ಏನಂತಂದ್ರೆ, ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಿಲ್ಲ ಆ ನೋವಿಗೆ. ಅಷ್ಟು ಮೂಗೇಟ್ಗಳು ಎಷ್ಟು ನೋವು ಕೊಡುತ್ತೆ ಅಂತ ಅನ್ಭವಿಸ್ಬಿಟ್ಟೆ ನಾನು. ಅಂಡ್ ಹಿಂಗೆ ಇದ್ರೆ ಇವತ್ತು ನೈಟ್ ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗೋಯ್ತು. ಹಾಗಾಗಿ ಅವರು ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಟ್ರು. ನಾನು ಮತ್ತೆ ನನ್ನ ಸಿಸ್ಟರ್ ಹಾಸ್ಪಿಟ್ಲಿಗೆ ಹೋದ್ವಿ, ತೋರಿಸ್ಕೊಂಡು ಇಂಜೆಕ್ಷನ್ ಕೂಡ ಹಾಕ್ಸ್ಕೊಂಡು ಬಂದ್ವಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ದಿನ ಮುಗಿಸೋಂಥ ಸಮಯ ಬಂತು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.